ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ ನಿಮ್ಮನ್ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಮನಗಿನೆ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಮತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಇಲ್ವಾ ಈ ಮನೆಯವರು ಸೀನಾ ಇಲ್ವಾ ಬರ್ತಾರಕ್ಕ? ಸರಿ ಸರಿ ಓಕೆ. ಇಲ್ಲ ಬಸ್ಸಿಗೆ ನಾನು ಬಸ್ ಸ್ಟ್ಯಾಂಡ್ಗೆ ಅಲ್ಲಿಗೆ ಬಾ ಬರ್ತೀನಿ. ಓಕೆ ಓಕೆ. ಅದೇ ನಿಮ್ಗೆ ಯಾರು ಫೈನ್ ಹಾಕಿಲ್ವಾ? ಬಸ್ ಸ್ಟಾಪಲ್ಲೆಲ್ಲ ಫೈನ್ ಹಾಕ್ತಾ ಇದ್ದಾರೆ. 2 ಜಡೆ ಕಟ್ಟಬೇಕು ಗೊತ್ತಿಲ್ವಾ? ರೂಲ್ಸ್ ಬಂದಿದೆ, ಯೂನಿಫಾರ್ಮ್ ಕೋಡ್ ವರ್ಡ್ ಬಂದಿದೆ, ಫೈನ್ ಆಗ್ತಾ ಇದ್ದಾರೆ. ಯಾರಿಗೆ ಗೊತ್ತಾ ನಮ್ಗೇನು ಗೊತ್ತಪ್ಪ. ಅಲ್ಲಿ ನೋಡಿ ಅಲ್ಲಿ ಆಗ್ತಾ ಇದ್ದಾರೆ, ಅದಕ್ಕೆ ಕೇಳಿದೆ ನಾನು. ಕಟ್ಟಾಗರು ಯಾವಾಗ ಬರ್ತೀಯಾ? ಸರಿ ಇಲ್ಲಿ ಬಸ್ ಸ್ಟಾಪಿಗೆ ಬರ್ತೀನಿ ಬಾ. ನಾನು ಬಸ್ ಸ್ಟಾಪಿಗೆ ಬರ್ತೀನಿ ಬಾ. ಬಸ್ಸಿಗೆ ಕಾಯ್ತಾ ಇದ್ದೀನಿ ಕಣೋ, ನೆರಳು ಇಲ್ಲ. ಇಲ್ಲಿ ಬಾ, ಅಕ್ಕನ ಮನೆ ಹತ್ರ ಬಂದು ಅಕ್ಕನ ಮನೆಗೆ ಬಂದಿದೆ. ಇನ್ನೂ ಎಷ್ಟೊತ್ತು ಮಾಡ್ತೀಯಪ್ಪ? ಯಾವುದು ಎಷ್ಟೊತ್ತು ಮಾಡ್ತೀವಿ ಇನ್ನೂ ಬರೋಕ್ಕೆ? ಹಾಂ ಬಿಡು ಬಿಡು ಬಿಟ್ಬಿಡು ಬಿಟ್ಬಿಟ್ಟು ಬಾರು ಫಸ್ಟು. ಸರಿ ಸರಿ ಬಾ ಅಲ್ಲಿಗೆ. ಓಕೆ. ಅಲ್ಲ ಸರ್ ಏನು ಸರ್ ಅಲ್ಲ ಸಡನ್ ಆಗಿ ಅನೌನ್ಸ್ಮೆಂಟ್ ಮಾಡಿ 1 ವೀಕ್ ಒಳಗಡೆ ಪಾಪ ಅವರು ನಮ್ಮ ಸಿಸ್ಟರ್ಗೂ ಮಾಡಿಲ್ಲ ಸರ್. ಮಾಡ್ಕೊಳ್ಳಿ, ಕೇಳಿ ಅವರು ನಮ್ಗೆ ಕೇಳಿದ್ರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಕೇಳಿ ಸರ್ ಕೇಳಿ. ಟಿವಿಲಿ ಹೇಳಿರೋದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಇವಾಗ 2 ಜನ ಹಾಕ್ಬೇಕಂತ ರೂಲ್ಸ್ ಆಗಿರೋದು ಇವಾಗ. ಅಲ್ಲಮ್ಮ ನೀವು ಆಕ್ಟಿವಿಟಿ ಬನ್ನಿ, NSSಗೆ ತೊಂದರೆ ಏನಿಲ್ಲ. 2 ಜನ ಏನಕ್ಕೆ ಹಾಕಂತ ಕೇಳ್ತಾರೆ ನಾನು ನಿಮಗೆ. 2 ಜನ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರು ಈ ಥರ ಮಾಡಲ್ಲ. 1ನೇ ತರಗತಿ PUC ತನಕ ಇದೆ, ಡಿಗ್ರಿ ತನಕ ಇದೆ. PUC ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಯ್ತಮ್ಮ, ಡಿಗ್ರಿ ಎಲ್ಲಾದ್ರೂ ಮಾಡ್ಬೋದು. ಏನು ಸರ್ ಅಲ್ಲಿ ಏನು ಸಡನ್ ಆಗಿ ಹೇಳಿದ್ರು ಸರ್? ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಅಲ್ಲಿ ಜೈನಗರ ಫೋರ್ಟ್ ಎಲ್ಲ ಕಡೆ ಹಾಕಿದ್ದೀವಿ ಸರ್. ತಪ್ಪು ಸರ್, ಮಾಡಬಾರ್ದು. 2,000 ರೂಪಾಯಿ ಒಂದೊಂದು ರೂಲ್ಸ್ ಒಂದೊಂದು ಥರ ಬರಬಾರ್ದು. 1 ಜಡೆಗೆ 2,000 ರೂಪಾಯಿ ಫೈನ್ ಆಗ್ತದೆ. 2 ಜಡೆ ಹಾಕ್ಬೇಕು, ಕಂಪಲ್ಸರಿ ಹಾಕ್ಲೇಬೇಕು. ಇವಾಗ ಏನೋ ಮಾತಾಡ್ಕೊಳ್ಳಿ ಸರ್, ನಮ್ಮ ರಿಲೇಷನ್ ಸರ್, ಪಾಪ ಗೊತ್ತಿಲ್ಲ ಅಷ್ಟೇ. ಊರು ಇವಾಗ ಬಂದಿರೋದು ಊರಿಂದ. ಅವರು ಇದ್ರೊಳಗೆ US ಒಳಗೆ ಇದ್ದಿದ್ದು ಸರ್, ಈಗ ಎಕ್ಸಾಮ್ಗೋಸ್ಕರ ಇಲ್ಲಿ ಬಂದಿರೋದು ಅಷ್ಟೇ. US ಒಳಗೆ ಇದ್ದಿದ್ದು ಅವರು ಎಕ್ಸಾಮ್ಗೋಸ್ಕರ ಬಂದಿರೋದು. ಫೈನ್ ಆಗ್ತಾರೆ, ಬರ್ತೀರಾ ಸ್ಟೇಷನ್ ಬರ್ತೀರಾ? ಗೊತ್ತಿಲ್ಲ ನಂಗಿಲ್ಲ. ಟಿವಿ ನೋಡಲ್ವಾ? ಟಿವಿ ನೋಡಲ್ವಾ ನೀವು? ನೋಡಲ್ಲ ನೋಡಲ್ಲ. ಏನು ಟಿವಿ ನೋಡಲ್ಲ ನಾವು. ಮೊಬೈಲ್ ನೋಡಲ್ವಾ ನೀವು? ಮೊಬೈಲ್ ಎಲ್ಲ ತೋರಿಸ್ತಿದಲ್ಲ ಮೇಲೆ. ನಿಂತ್ಕೊಂಡು ಮಾತಾಡಿ, ಆಫೀಸರ್ ಹಂಗೆ ಮಾತಾಡಬಾರ್ದು. ನಿಂತ್ಕೊಂಡು ಮಾತಾಡಬೇಕು. ನಿಂತ್ಕೊಂಡು ಮಾತಾಡಿ ಸ್ವಲ್ಪ. ನೀವು ಆ ಕಡೆ ನಿಂತ್ಕೊಂಡ್ರೆ ಹೆಂಗೆ ಹೇಳಿ? ಆಫೀಸರ್ ಹತ್ರ ನೀವು ನಿಂತ್ಕೊಂಡು ಮಾತಾಡಬೇಕು. ಸ್ವಲ್ಪ ಡಿಸಿಪ್ಲಿನ್ ನಿಂತ್ಕೊಳ್ಳಿ. ನೋಡಿ ಹೆಂಗೆ ನಿಂತ್ಕೊಂಡ್ರೆ ನೀವು ಫೈನ್ ಕಟ್ಟಿದ್ರೆ ಏನು ಮಾಡ್ತೀರಾ? ಫೈನ್ ಕಟ್ಟಲ್ವಾ? ಏನು ಕಟ್ಟಲ್ಲ? ನೀವು ನ್ಯೂಸಲ್ಲಿ ನೋಡಲ್ವಾ ನೀವು? ಹಾಸ್ಟೆಲ್ ಏನು ಮಾಡ್ತೀರಾ? ಸುಮ್ಮನೆ ಇರಪ್ಪ. ಅಲ್ಲಿ ಒಳಗಡೆ ಅವರು ಆಟ ಆಡ್ಕೊಂಡಿದ್ದೀವಿ. ಎಷ್ಟಿದೆ ಇವಾಗ? 23 ತಗೊಂಡಿದ್ಯಾ? ಅಲ್ಲ ಸರ್, ಫೈನ್ ಸಡನ್ ಆಗಿ ಹೆಂಗೆ ಸರ್ ಕೊಡೋದು? ನೀವು ಸರ್, ನಿಮ್ಮ ತಂಗಿಯರು ಸರ್, ನಮ್ಮ ರಿಲೇಷನ್ ಸರ್, ನಮ್ಮ ಮನೆಯವ್ರು ಸರ್. ನಾವು ನೀವು ಏನು ಸರ್? ಅಲ್ಲ ಸರ್, ನೀವು ಅನೌನ್ಸ್ಮೆಂಟ್ ತೋರಿಸ್ತು ನಮ್ಮ ಕಾಲೇಜ್ ಒಳಗಡೆ ಬಂದು ಹೇಳಿದ್ದಾರೆ. ಕೇಳಿ ಸರ್, ನೀವು ಮಾತಾಡಿ ಸರ್. ಏನು ಮಾಡ್ತೀರಿ ಇವಾಗ? ಏನ್ ಮಾಡ್ಬೇಕು? ಫೈನ್ ಕಟ್ಟಿ. ಫೈನ್ ಯಾಕೆ ಕಟ್ಬೇಕು? ನಮಗೆ ರೂಲ್ಸೇ ಗೊತ್ತಿಲ್ಲ, ಏನು ಕಟ್ಟಬೇಕು? ರೂಲ್ಸೇ ಗೊತ್ತಿಲ್ಲ, ಏನು ಕಟ್ಟಬೇಕು ಗೊತ್ತಿಲ್ವಾ? ಗೊತ್ತಿಲ್ಲ. ಸುಮ್ಮನೆ ಕಟ್ಟದಾಗತ್ತಂತ ಸುಮ್ಮನೆ ಹೇಳ್ಬೇಡಿ ನೀವು. ಸುಮ್ಮನೆ ಯಾಕೆ ಹೇಳೋಣ? ನಮ್ಗೆ ಗೊತ್ತಿಲ್ಲ, ಕಟ್ಟಲ್ಲ ಅಂತ ಹೇಳ್ಬೇಕು. ಹೋಗ್ಬಿಡ್ತೀನಿ ಬೇಕಾದ್ರೆ. ನಾನು ಬಂದು ಹೇಳ್ದಾಗ್ಲೇ ನೀವು ನನಗೆ ತಗಲಾಗ್ತೀರ. ನಾನು ಹೇಳದ್ ನಾ ಬಂದು ಬೆಳಿಗ್ಗೆ ಇಲ್ಲ, ನೀವು ಇದಕ್ಕೆ ಬಂದ್ರಿ, ನೀವು ಯಾರಂತ ನಮ್ಗೆ ಗೊತ್ತಿಲ್ಲ. ನಾನು ಪೇಪರ್ ಹಾಕಿ ಪೇಪರ್ ಹಾಕಿ ಹೋಗ್ತೀನಿ ನಾನು. ಮತ್ತೆ ಅಲ್ಲ, ನಾನು ನಿಮ್ಗೆ ಏನು ಹೆಲ್ಪ್ ಮಾಡೋದು ಪಾಪ ಅಲ್ಲಿ ಹೇಳ್ತಾರೋ ಅಂದ್ರೆ ನೀವು ನನಗೆ ನಮ್ಮ ರಿಲೇಷನ್ನೇ ಸರ್, ನಮ್ಮ ಅತ್ತೆ ಮಕ್ಕಳೇ ಸರ್. ಅಲ್ವಾ? ಅಲ್ಲ ಅಂತವ್ರೆ ಸರ್. ಸರ್, ನಮ್ಮ ಅಪ್ಪನ ತಂಗಿ ಮಕ್ಕಳು ಅಂದ್ರೆ ಏನಾಗಬೇಕು? ನಮ್ಮ ಅಪ್ಪನ ತಂಗಿರೇ ಇಲ್ಲ. ನಿಮ್ಮ ಅಪ್ಪಂಗೆ ತಂಗಿರಿಲ್ಲ, ನಮ್ಮ ಅಮ್ಮನ ತಂಗಿ ಮಾಡ್ಕೊಂತ ಹೇಳಿ.
ಬೇಡ. ಸರಿಯಾಗಿದ್ದೀರಾ? ನಾವೇನೋ ನಿಮ್ಗೆ ಹೆಲ್ಪ್ ಮಾಡಕ್ ಹೋದ್ರೆ ನಿಮ್ ಬೇರೆ ಫೈಲ್ ಏನ್ ಮಾಡ್ತೀರಾ ಮೇಡಮ್ ಇವಾಗ ರೂಲ್ಸ್ ಇದೆಯಲ್ಲ ಏನ್ ಮಾಡ್ಲಿ ಇವಾಗ ಇರ್ಲಿ ಬಿಡಿ, ನಮ್ಗೆ ಗೊತ್ತಿಲ್ಲ ಹಾಕೊಳ್ಳೋಣ, ನಾವು ನೋಡಿಲ್ಲ ಇನ್ನು. ನಾವ್ ಎದ್ರಕೊಳ್ಳೋರಲ್ಲ ಸರ್, ಹಾ? ಎದ್ರಕೊಳ್ಳೋರಲ್ಲ ನಾವು. ಮತ್ತೆ ಎದ್ರಿಗೆ ಭಯ ಓಡ್ಸೋರು ಪಡೋರಾ? ನಾವು. ಭಯ ಪಡೋರಾ? ಎಲ್ಲಿ ನೋಡಿ ನಾನು ನೋಡಿದ್ದೀರ ಕೆಲಸ ಮಾಡಿ ಮೇಡಮ್. ಅಲ್ಲ ನಿಂಗೆ ಕುಣಿಯಕ್ ಹೋಗಿದ್ದೆ ಸೀರಿಯಸ್ ಆಗಿ ಮಾತಾಡಿ. ಡಂಗ ಡಂಗ ಅಂತ. ನಾವೇನು ಇಲ್ಲಿ ಭಜನೆ ಮಾಡಕ್ ಬಂದಿಲ್ಲ, ಫೈಟ್ ಮಾಡಕ್ ಬಂದಿದ್ದೀವಿ. ಅಯ್ಯೋ 3-4 ಜನ ನಮ್ಮ ಅತ್ತೆ ಮಕ್ಕಳು ಅಲ್ಲವ್ರು ನೋಡಿ, ಅವ್ಳು ದೊಡ್ಡ ಅತ್ತೆ ಮಗಳು, ಸ್ಕೂಲವ್ರಿಗೆಲ್ಲ ಕೇಳ್ಬೇಕು. ನಮ್ಮ ಅಪ್ಪ ಅವರು ದೊಡ್ಡ ತಂಗಿ ಮಗಳು ಸರ್. ಬನ್ನಿ ನಿಂತ್ಕೊ ಬನ್ನಿ. ಹಲೋ ಸೀರಿಯಸ್ ಆಗಿ ಮಾತಾಡಿ ಸ್ವಲ್ಪ. Okay, ಆಫೀಸರ್ ಬನ್ನಿ ಫೈನ್ ಕಟ್ತೀರಾ 2 ದಿನ ಹಾಕಂತೀರಾ ಅಷ್ಟೇ. ಪ್ಲೀಸ್ ಹಾಕೊಳ್ಳಲ್ಲ. ಹಾ? ಬನ್ನಿ. ಏನಕ್ಕೆ ನಾವೇನು ಇಂಜಿನಿಯರ್ ಹೋಗಿ ಸರ್. ಏನಕ್ಕೆ ಹಾಕೋಬೇಕು? ಏನಕ್ಕೆ ಹಾಕೋಬೇಕು ಸರ್ ಹೇಳಿ? 2 ಜನ ನೀವು ಹಾಕೊಳ್ಳಲ್ವಾ? ಸರ್ ಅವ್ರದ್ದು ಆಗಿದೆ ಯಾಕೆ ಹಾಕೋಬೇಕು? ಫೈನ್ ಕಟ್ ಆಯ್ತು ಅವ್ರದ್ದು. ಆಚೆ ಬನ್ನಿ, ಆಚೆ ಬನ್ನಿ. ಫೈನ್ ಅತ್ತೆ ಮಕ್ಳು ಅಂದ್ರೆ ಹೆಂಗಿರ್ಬೇಕು ಧೈರ್ಯ ನೋಡಿದ್ರೆ ಸರ್. 4 ಜನ ತಂಗಿ ಮಕ್ಕಳು ಸೇರ್ಕೊಂಡ್ಬಿಟ್ರು. ಈಗ ನಿಮ್ಗೆ ಐತೆ ಹಬ್ಬ. ಹೊಡಿತಾರಾ ಸರ್? ಹೊಡೆಯದ ಅಯ್ಯೋ ಚಿಂದಿ ಎಬ್ಬಿಸ್ಬಿಟ್ಟಿದೀವಿ ನಾವು ಎಷ್ಟು ಜನಕ್ಕೆ. ಮಚ್ಚೆ rules ಮಚ್ಚೆ ಬಂದಿದೆ. ಎತ್ತಿದ್ರೆ ನಮ್ಮ ಅತ್ತೆ Rules ಮಗಳು. ಬಂದಿದೆ ಸರ್, ಹೇಳ್ಬೇಕು ಎಲ್ಲಾದ್ರೂ. ಎಲ್ಲಿ ಬಂದಿದೆ? ಪೇಪರ್ ಬಂದಿದೆ, ನ್ಯೂಸ್ ಬಂದಿದೆ, ಎಂತಲ್ಲಿ ಬಂದಿದೆ? ತೋರಿಸಿ. ತೋರಿಸ್ತೀವಿ ತೋರಿಸ್ತೀವಿ ಹೇಳಿ ಹೇಳಿ ತೋರಿಸಿ. ಹೇಳಿ. ನೀವು ಇಂಥದ್ದು ಬಂದೈತೆ ಅಂತ ತೋರಿಸಿದ್ರೆ ಆಮೇಲೆ ಏನೋ ತೋರಿಸ್ತೀವಿ, ಹಾಕ್ಬೋದು. ನ್ಯೂಸ್ ಎಲ್ಲ ತೋರಿಸ್ತೀವಿ ಹೇಳಿ. ಅವ್ರೇನು ಮಾತಾಡ್ತಾರೆ ಹೇಳಿ. ಅಲ್ಲ ಸರ್, ನೀವೇನು ಹೆಣ್ಮಕ್ಳು ನೋಡ್ಕೊಂಡು ನಕ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಜೋಶ್ ಬರುತ್ತೆ. ಸಿಟ್ಟಿರ್ಬೇಕು ಆಫೀಸರು. ಹಾ ಮಾಡಿ ಸೀರಿಯಸ್ ಆಗಿ ಹೆಂಗಿರ್ಬೇಕು, ಸೀರಿಯಸ್ ಹೆಂಗಿರ್ಬೇಕು, ಹಿಂಗಿರ್ಬೇಕು. ನೋಡಿದ್ರ ಹೆಂಗ್ ಅಲ್ಲಾಡಿದ್ರು ಒಂದು ಸೆಕೆಂಡು ಆ ಥರ ಅಲ್ಲಾಡಿಸ್ಬೇಕು ಅವ್ರನ್ನ. ತೋರಿಸಿ ಸರ್, ನ್ಯೂಸ್ ತೋರಿಸಿ ಸರ್. ನ್ಯೂಸಲ್ಲಿ ಏನು ತೋರಿಸ್ಲಿ? ನಮ್ಮ ಅತ್ತೆ ಮಕ್ಕಳು ಸರ್, ನಾನು ತೋರಿಸೋ ಅವ್ರು ಸಪೋರ್ಟ್ ಮಾಡ್ತೀವಿ. ನಾನು ನೀವು ಫೈನ್ ಯಾಕೆ ಕಟ್ಟಬೇಕು? 2 ಜಡೆ ಯಾಕೆ ಹಾಕೋಬೇಕು? ಡ್ರೆಸ್ ಕೋಡ್ ಬಂದಿದ್ಯಾ? ಆಗ್ತಿದೆ ಏನು ರೆಕಾರ್ಡ್. ಏನು ರೆಕಾರ್ಡ್ ಮಾಡಿ? ಥೂ, ಇದು ತಾನೇ ಆಗ್ತಾ ಇತ್ತಪ್ಪ ಇದು. ನಾನು ಏನೋ ಮಾಡ ಆಗ್ತೈತೆ ಹಂಗಾರೆ. ಯಾವುದು ಇಲ್ಲೆಲ್ಲ ರೆಕಾರ್ಡ್ ಆಗೋದು ನೋಡ್ತೀರಾ? ಅಲ್ಲಿ ಒಳಗಡೆ ರೆಕಾರ್ಡ್ ಆಗ್ತದೆ, ಅದು ನೋಡಲ್ವಾ? ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿಯನ್ ಕಾಮಿಡಿ ಪ್ರೋಗ್ರಾಮ್. ಇವರು ನಮ್ಮ ಅತ್ತೆ ಮಗಳು ಸರ್, ಸಖತ್ತು ಸರ್ ಅವರೇ. ಇವ್ರನ್ನೆಲ್ಲ ಹಾಳು ಮಾಡಿದ್ದು ಇವರೇ ಸರ್. ಯಾಕೆ ಹೇಳ್ಕೊಟ್ಬಿಟ್ರ ಸರ್? ಸೂಪರ್ ಕುರಿ. ಇಲ್ಲ ಸರ್, ಏನು ಹೇಳಿಲ್ಲ ಸರ್. ಅಲ್ಲಿ ಹೋಗಿ ಒಳಗಡೆ ಕುಚ್ಚು 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 ಮಾತಾಡೋಕೆ ಶುರು ಮಾಡ್ಬಿಟ್ಟು ಸರ್. ಹಿಂಗಾಯ್ತು ಸರ್. ನಾ ವಿಡಿಯೋ ನೋಡಿದೆ ಮೊದಲು ಗೊತ್ತಾಗಿಲ್ಲ. ಸಬ್ಸ್ಕ್ರೈಬ್ ಮಾಡಿ. ಯಾವ ಕಾಲೇಜ್? ಸಂಭ್ರಮ ಕಾಲೇಜ್. ಸಂಭ್ರಮ ಸಂಭ್ರಮ ಇರೋದಲ್ಲಪ್ಪ. NSC ಬಂದಿರೋ ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಕ್ಕೊಂಡೇ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ ವೀಕ್ಷಕರಿಗೆ. ಕಾಫಿ ಬ್ರೇಕ್, ಎಲ್ರಿಗೂ ಒಂದು ಬ್ರೇಕ್ ಬೇಕಾಗತ್ತೆ ಅಲ್ವಾ? ಸೊ ಎಲ್ಲರಿಗೂ ಒಂದೊಂದು ಬ್ರೇಕ್. ಯಾರು ಆಟೋ ಓಡಿಸೋರಾಗಲಿ, ಯಾರಾಗಲಿ, ಮನೆಯೊಳಗಿರೋರಾಗಲಿ, ಪಾಪ ಏನೇ ಆಗಿರಲಿ, ಒಂದು ಚಿಕ್ಕದ ಜೀವನದಲ್ಲಿ ಒಂದು ಬ್ರೇಕ್ ಅನ್ನೋದಿರುತ್ತಲ್ಲ, ಹಂಗೆ ಅದು ಕಾಫಿ ಬ್ರೇಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೆಲ್ಲದಟ್ಟಿ ಒಳಗಡೆ ಒಂದು ಬ್ರಾಂಚ್ ಓಪನ್ ಆಗಿದೆ. ಇವ್ರದ್ದು ಇನ್ನೇ ಇವರೇ ಯಜಮಾನರು, ಓನರ್ ಇವರೇ ಇದ್ರದ್ದು. ಇವ್ರದ್ದು ಇನ್ನೊಂದು ಬ್ರಾಂಚ್ ಜಾಳ್ಳಿ ಕ್ರಾಸಲ್ಲಿದೆ, ಬಗಲ್ಗುಟ್ಟೆ ಹತ್ರ. ಕಾಫಿ ಕಟ್ಟೆ ಅಂತ ಒಂದು ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪ್ರತಿಯೊಂದು ಚಾಟು ಎಲ್ಲ ಸಿಗುತ್ತೆ ನಿಮಗೆ. ಬೇಲ್ಪುರಿ, ಮಸಾಲೆ ಪುರಿ, ಕಾಫಿ, ಟೀ, ಮತ್ತೇನೇನಿದೆ ಯಜಮಾನ್ರೆ ಹೇಳಿ? ಸ್ನ್ಯಾಕ್ಸು, ಮತ್ತೆ ಸ್ಯಾಂಡ್ವಿಚ್ಚು, ಬರ್ಗರು. ಸ್ಯಾಂಡ್ವಿಚ್, ಬರ್ಗರ್ ಎಲ್ಲ ಇಂಡಿಯನ್ ಟೇಸ್ಟು, ಕರ್ನಾಟಕ ಟೇಸ್ಟು. ಆ ಬರ್ಗರ್ ಅದಲ್ಲ, ಇಲ್ಲಿ ಬರ್ಗರೇ ಬೇರೆ ಇರುತ್ತೆ. ಇಲ್ಲಿ ಬಂದು ಒಂದು ಸತಿ ಟೇಸ್ಟ್ ಮಾಡಿ. ನಾನು ಬಂದಿದ್ದೀನಿ ಸುಮಾರು ಸತಿ, ಶೂಟಿಂಗ್ ಬಂದಾಗ ಇಲ್ಲಿ ಬರ್ತಾ ಇರ್ತೀವಿ. ತುಂಬ ಅದ್ಭುತವಾಗಿದೆ, ರುಚಿಯಾಗಿದೆ. ಬಂದು ಒಂದು ಸತಿ ಭೇಟಿ ನೀಡಿ. ಕಾಫಿ ಬ್ರೇಕ್. ಯಾವ ಬ್ರೇಕು? ಕಾಫಿ ಬ್ರೇಕ್. ಕಾಫಿ ಬ್ರೇಕ್ ಏನು ಹೇಳ್ತೀರಾ? ಇನ್ನೊಂದ್ಸತಿ ಹೇಳಿ, ಯಜಮಾನ್ರ ಕಲೆ ಹೇಳ್ಸಿ. ಯಜಮಾನ್ ಯಾವುದದು? ಕಾಫಿ ಬ್ರೇಕ್. ಕಾಫಿ ಬ್ರೇಕ್ ಅಂತೆ. ಓಕೆ, ಎಲ್ಲರೂ ಕಾಫಿ ಬ್ರೇಕ್ ಬಂದು ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಟೇಸ್ಟ್ ಮಾಡಿ. ಧನ್ಯವಾದಗಳು.